ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ವೈದೇಹಿ ಇವರು ಬರೆದ ಶಿವನ ಮೀಸುವ ಹಾಡು ಅನ್ನುವಂತಹ ಈ ಕವಿತೆಯ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ. ಹೆಣ್ಣೊಬ್ಬಳ ಅಂತರಂಗದ ಪುಟಗಳ ಒಳಗನ್ನು ತೆರೆದಿಡುವಂತಹ ಈ ಕವನದಲ್ಲಿ ಸ್ತ್ರೀ ಸಂವೇದನೆಯೊಂದು ನಿಚ್ಚಳವಾಗಿ ಕಾಣಿಸಿಕೊಳ್ಳುತ್ತದೆ. ಇಲ್ಲಿ ಬರುವಂತಹ ಸನ್ನಿವೇಶವನ್ನು ಗ್ರೀಕ್ ನಾಟಕವನ್ನು ಬರೆದ ಯೂರಿಪಿಡೀಸನ ಮೀಡಿಯಾ ನಾಟಕವನ್ನು ಕೂಡ ಉದಾಹರಿಸಬಹುದು. ಇಲ್ಲಿ ಗ್ರೀಕ್ನ ಪುರಾಣ ಕಥೆ ಮೀಡಿಯಾ ಪಾತ್ರದ ಮೂಲಕ ಹೆಣ್ಣೊಬ್ಬಳ ಸ್ತ್ರೀ ಸಂವೇದನೆಯನ್ನು ವಿವರಿಸ್ತಾರೆ. ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಸ್ತ್ರೀ ಸಮಾಜಕ್ಕೆ ಶಕ್ತಿಯಾಗಿ ನಿಲ್ಲುತ್ತಾಳೆ. ಇಲ್ಲಿಯೂ ಕೂಡ ವೈದೇಹಿಯವರು ಭಾರತೀಯ ಸಮಾಜದ ಪುರಾಣದ ಕಥೆಯನ್ನು ತೆಗೆದುಕೊಂಡು ಕವಿತೆಯನ್ನು ಬರೆದಿದ್ದಾರೆ. ಇದು ಹೆಣ್ಣು ಮತ್ತು ಗಂಡು ಇಬ್ಬರಿಗೂ ಕೂಡ ಅನ್ವಯಿಸುವಂತಹ ಕವಿತೆ. ಇಬ್ಬರೂ ಕೂಡ ಈ ಸಮಾಜದಲ್ಲಿ ಸಮಾನರಾಗಿದ್ದಾರೆ. ಹೆಣ್ಣು ಗಂಡು ಅನ್ನುವಂಥ ತಾರತಮ್ಯವಿಲ್ಲ. ಹೆಣ್ಣು ಮತ್ತು ಗಂಡಿಗೂ ಇರುವಂತಹ ಸಮಾನವಾದಂತಹ ಕಾನೂನು. ಹಾಗಾಗಿ ಇವತ್ತಿನ ಕಾಲಘಟ್ಟಕ್ಕೆ ವೈದೇಹಿಯವರು ಬರೆದಿರುವಂತಹ ಈ ಶಿವನ ಮೀಸುವ ಹಾಡು ಅನ್ನುವಂಥದ್ದು ಒಂದು ಉತ್ತಮ ಉದಾಹರಣೆಯಾಗಿ ನಿಲ್ಲುತ್ತದೆ. ಇಲ್ಲಿ ಭಾರತೀಯ ಪುರಾಣದ ಪಾತ್ರಗಳನ್ನು ಇಟ್ಟುಕೊಂಡು ಕವಿತೆ ಬರೆದಿರುವಂಥದ್ದು. ಈ ಪಾತ್ರಗಳ ಮೂಲಕ ಹೆಣ್ಣು ಅನುಭವಿಸುವ ಕಷ್ಟಗಳನ್ನು ಹಾಗೂ ದುಃಖವನ್ನು ಈ ಕವನದ ಮೂಲಕ ವಿವರಿಸುವಂಥ ಒಂದು ಪ್ರಯತ್ನವಿದೆ. ಶಿವ ಮತ್ತು ಪಾರ್ವತಿಯರ ಕಲ್ಯಾಣದ ಕಥೆಯನ್ನು ಎಲ್ಲರೂ ಕೂಡ ತಿಳಿದುಕೊಂಡಿರುವಂಥದ್ದೇ ಆಗಿದೆ. ಶಿವ ಪಾರ್ವತಿಯರ ಕಲ್ಯಾಣದ ಕಥೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ನಾವು ಹೊರ ಜಗತ್ತಿನಲ್ಲಿ ಶಿವ ಪಾರ್ವತಿಯರನ್ನು ಮೆಚ್ಚಿಕೊಳ್ತೇವೆ. ಆದರೆ ವೈದೇಹಿಯವರು ಪಾರ್ವತಿಯಲ್ಲಿ ಇರುವಂತಹ ಒಳಗಿನ ದುಃಖವನ್ನು ಅವರು ಕವನದ ಮೂಲಕ ಪ್ರಸ್ತುತಪಡಿಸ್ತಾರೆ. ಸಾಮಾನ್ಯವಾಗಿ ತ್ರಿಲೋಕ ಸಂಚಾರವನ್ನು ಮುಗಿಸಿ ಬಂದಂತಹ ಶಿವ ತನ್ನ ಮನೆಗೆ ಬರುತ್ತಾನೆ. ಅಲ್ಲಿ ತನ್ನ ಹೆಂಡತಿಯಾದಂತಹ ಪಾರ್ವತಿ ನಗುಮುಖದಿಂದ ಆತನನ್ನು ಸ್ವಾಗತಿಸುತ್ತಾಳೆ. ಅವಳು ಹೇಳ್ತಾಳೆ, ತ್ರಿಲೋಕ ಸಂಚಾರವನ್ನು ಮುಗಿಸಿಕೊಂಡು ಬಂದು ಬಹಳ ದಣಿದಿದ್ದೀರಿ, ಇಡೀ ದೇಹವೆಲ್ಲ ಆಯಾಸವಾಗಿರಬೇಕು, ಹಾಗಾಗಿ ನೀವು ಸ್ನಾನ ಮಾಡಿ ಅಂತ ಅವಳು ಸ್ನಾನ ಮಾಡಿಸಲು ಮುಂದಾಗ್ತಾಳೆ ಗೌರಿ. ಅವಳು ಶಿವನನ್ನು ಶುಭ್ರ ಸ್ನಾನಕ್ಕೆ ಕರೆದೊಯ್ದಳು ಅನ್ನುವ ರೀತಿಯಲ್ಲಿ ಕವಿತೆಯ ಆರಂಭದಲ್ಲಿ ವೈದೇಹಿಯವರು ಬರೆಯುತ್ತಾರೆ. ಇಂತಹ ಶಿವನಿಗೆ 3 ಕಾಲು ಮಣೆಯನ್ನು ಹಾಕಿ ಮುಕ್ಕಣ್ಣನಿಗೆ, ಅಂದರೆ ಮುಖದಲ್ಲಿ 2 ಕಣ್ಣು ಹಾಗೂ ಹಣೆಯಲ್ಲಿ ಒಂದು ಕಣ್ಣನ್ನು ಉಳ್ಳಂತಹ ಮುಕ್ಕಣ್ಣ ಅಂದರೆ ಶಿವನಿಗೆ ಮುಕ್ಕಣ್ಣ ಅಂತ ಹೇಳ್ತಾರೆ. ಇಂತಹ ಶಿವನಿಗೆ ಪಾರ್ವತಿ ಆತನನ್ನು ಸ್ನಾನದ ಕೋಣೆಯಲ್ಲಿ ಕುಳ್ಳಿರಿಸ್ತಾಳೆ. ಹೀಗೆ ಆಯಾಸವಾಗಿ ಬಂದಂತಹ ಆತನ ಮೈ ಮತ್ತು ಪಾದವನ್ನು ಒತ್ತುತ್ತಾಳೆ. ಹಾಗೆಯೇ ಆ ಪಾದದಲ್ಲಿ ಅಡಗಿದ್ದಂತಹ, ಅಂದರೆ ಒರೆಸಿಕೊಂಡಿದ್ದಂತಹ ಅಂಟಿಕೊಂಡು ಇದ್ದಂತಹ ಧೂಳನ್ನು ತೆಗೆಯುತ್ತಾಳೆ. ತೆಗೆದವಳು ಹೇಳ್ತಾಳೆ, ಯಾರ ಮನೆಯ ಬೀದಿಯದು ಪತ್ತೆ ಹಚ್ಚಿ, ಅಂದರೆ ಈ ಶಿವನಿಗೆ ಪಾರ್ವತಿ ಒಬ್ಬಳೇ ಹೆಂಡತಿಯಲ್ಲ, ಬೇರೆ ಹೆಂಡತಿಯರು ಕೂಡ ಶಿವನಿಗಿದ್ದಾರೆ. ಇವನು ಲೋಕ ಸಂಚಾರಕ್ಕೆ ಹೋದವನಲ್ಲ, ತನ್ನ ಸ್ವಕಾರ್ಯಕ್ಕೆ ಹೋಗಿ ಬಂದವನು ಅಂದ್ಕೊಳ್ತಾ ಆಕೆ ತನ್ನೊಳಗೆ ದುಃಖವನ್ನು ಅನುಭವಿಸ್ತಾಳೆ, ದುಃಖವನ್ನು ಹತ್ತಿಕ್ಕಿಕೊಳ್ತಾಳೆ. ಅವಳು ಹೇಳ್ತಾಳೆ, ಮುಗಿಯಿತೆ ಬೇಟೆ ಅಂತ ಶಿವನನ್ನು ಕೇಳ್ತಾಳೆ. ನಂತರ ಒಂದೊಂದು ತಂಬಿಗೆ ನೀರನ್ನು ತೆಗೆದು ಶಿವನ ಮೇಲೆ ಸುರಿಯುತ್ತಾ, ಈ ತಂಬಿಗೆ ನೀರು ಗಂಗೆಯ ಅವತಾರಕ್ಕೆ ಸ್ವರ್ಗಲೋಕದಿಂದ ಧರೆಗೆ ಉರುಳಿದ ಗಂಗೆಯನ್ನು ಶಿವ ಜಡೆಯಲ್ಲಿ ಬಂಧಿಸಿಡುವಂತಹ ಕತೆ ಗೊತ್ತಿದೆ. ಅಲ್ಲಿ ನಂತರ ಆತ ಗಂಗೆಯನ್ನು ಕೂಡ ತನ್ನ ಹೆಂಡತಿ ಅಂತ ಅವನು ಸ್ವೀಕರಿಸ್ತಾನೆ. ಹಾಗಾಗಿ ಇದು ಗಂಗೆಗೆ ಅಂತ ಅವನು ಶಿವನ ಮೇಲೆ ಸುರಿಯುತ್ತಾ, ಈ ತಂಬಿಗೆ ನೀರು ಗಂಗೆಯ ಅವತಾರಕ್ಕೆ ಅನ್ನುವಂಥದ್ದು. ನಂತರ ಇನ್ನೊಂದು ತಂಬಿಗೆ ನೀರು ಇದು ಮಣಿಕರ್ಣಿಕೆಯ ನದಿಗೆ ಅಂತ ಆ ನೀರನ್ನು ಹಾಕ್ತಾಳೆ. ಶಿವ ಮಾತ್ರ ತ್ರಿಲೋಕ ಸಂಚಾರ ಮಾಡುವವನು, ಆದರೆ ಪಾರ್ವತಿ ಮನೆಯಲ್ಲೇ ಇರುವವಳು. ಹಾಗಾಗಿ ಅವಳು ಮನೆಯಲ್ಲಿಯೇ ಇದ್ದು ಶಿವನ ಅನುದಿನಕ್ಕಾಗಿ ಅವಳು ಕನಸು ಕಾಣುತ್ತಿರುವವಳು, ಅಂದರೆ ಶಿವನ ನೋಡಬೇಕು ಅನ್ನುವಂಥ ಕನಸನ್ನು ಕಾಣ್ತಾ ಇರ್ತಾಳೆ. ಹೀಗೆ ಶಿವ ಬಂದಾಗ ಅವನಿಗೆ ಸ್ನಾನ ಮಾಡಿಸ್ತಾ ಇರುವಾಗ ಪಾರ್ವತಿಯ ಕಣ್ಣೀರಿನ ಒಂದು ಹನಿ ಆ ತಂಬಿಗೆಗೆ ಬೀಳ್ತದೆ. ಅಂದರೆ ಆತನನ್ನು ಯೋಚನೆ ಮಾಡಿಕೊಂಡು ಅವನು ಎಲ್ಲಿಗೆ ಹೋದನೋ ಏನೋ, ಎಲ್ಲಿ ಹೋಗಿ ಬಂದಿದ್ದಾನೋ ಏನೋ ಅನ್ನುವಂತಹ ರೀತಿಯಲ್ಲಿ ಆ ದುಃಖ ಅವಳ ಒಳಗಿರ್ತದೆ. ಆ ದುಃಖದಿಂದ ಅವಳ ಕಣ್ಣಲ್ಲಿ ಒಂದು ಹನಿ ಬೀಳ್ತದೆ, ಅದು ಆ ತಂಬಿಗೆಗೆ ಬೀಳ್ತದೆ. ಆ ಬಿದ್ದ ಕಣ್ಣೀರಿನ ಹನಿ ಆ ತಂಬಿಗೆಯಲ್ಲಿ ಇದ್ದಂತಹ ನೀರೆಲ್ಲ ಆ ಕಣ್ಣೀರಿನ ಹನಿಯಿಂದಾಗಿ ಬಿಸಿಯಾಗ್ತದೆ. ಅಂತಹ ಆ ಒಂದು ನೀರನ್ನೇ ಶಿವನ ಮೇಲೆ ಹಾಕಿದಾಗ ಆತನ ಮೈಯೆಲ್ಲ ಬಿಸಿಯಾಗಿ ಆತ ಬೆವರಿ ಹೋಗ್ತಾನೆ. ಆಗ ಅವನಿಗೆ ಪಾರ್ವತಿಯ ದುಃಖದ ಅರಿವಾಗ್ತದೆ. ಆ ಶಿವನಿಗೆ ಪಾರ್ವತಿಯ ದುಃಖದ ಅರಿವಾಗ್ತದೆ. ಆಗ ಶಿವ ಹೇಳ್ತಾನೆ, ನೀನು ನನ್ನನ್ನು ಏನಂದುಕೊಂಡೆ, ನಿನ್ನನ್ನು ಬಿಟ್ಟು ನಾನು ಶುದ್ಧನಾಗಿರುವಂಥ ಬೈರಾಗಿ ಅಂತ ಹೇಳ್ತಾನೆ.
ಅದಕ್ಕೆ ಪಾರ್ವತಿ ಹೇಳ್ತಾಳೆ, ಹೇಳು, ನಾನು ಎಷ್ಟನೆಯ ನಾರಿ ಹೇಳು ಅಂತ ಶಿವನನ್ನು ಮೃದುವಾಗಿ ಅವಳು ಚಿವುಟಿ ಕೇಳ್ತಾಳೆ, ನಾನು ಎಷ್ಟನೇ ಅವಳು ಅಂತ. ಅನಂತರ ಶಿವನ ಮೈಮೇಲಿನ ಬೂದಿಯನ್ನು ತೊಳೆಯುತ್ತಾ ಸ್ನಾನ ಮಾಡಿಸಿದ ನಂತರ ಶಿವನ ಮೈಯನ್ನು ಪಾರ್ವತಿ ಒರೆಸ್ತಾಳೆ. ನಂತರ ಶಿವನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಳ್ತಾಳೆ. ತನ್ನ ತೊಡೆಯನ್ನೇ ದಿಂಬಾಗಿಸಿಕೊಂಡು ಮಲಗಿದಂತಹ ಶಿವನನ್ನು ಬಹಳ ಪ್ರೀತಿಯಿಂದ ನೋಡ್ತಾಳೆ. ಎಲ್ಲ ನದಿಗಳ ನೆನಪನ್ನು ಮಾಡಿಕೊಂಡು ಮಲಗು ಅಂತಾಳೆ. ನಂತರ ಸ್ವಲ್ಪ ದಿನದ ನಂತರ ಪುನಃ ಶಿವನ ಲೋಕ ಸಂಚಾರ ಆರಂಭವಾಗ್ತದೆ. ಗೌರಿಗೆ ಶಿವನಿದ್ದು ಶಿವನಿಲ್ಲದಂತಹ ಚೋದ್ಯ. ಇವಳಿಗೆ ಇದೇನು ಹೊಸ್ತಲ್ಲ, ಈ ಘಟನೆ ಪುನರಾವರ್ತನೆ ಆಗ್ತದೆ. ಅಂದರೆ ಆತ ಹೋಗುವಂಥದ್ದು, ತ್ರಿಲೋಕ ಸಂಚಾರ ಮಾಡಲಿಕ್ಕೆ ಶಿವ ಅಲ್ಲಿಗೆ ಹೋಗುವಂಥದ್ದು, ನಂತರ ತಿರುಗಿ ಪಾರ್ವತಿ ಅಲ್ಲಿಗೆ ಬರುವಂಥದ್ದು, ಇದೆಲ್ಲ ಆಕೆಗೆ ಇದೇನು ಹೊಸ್ತಲ್ಲ. ಈ ಶಿವಕಾಮಿಗೆ ಇದ್ದು ಇಲ್ಲದಿರುವ ಹಾಗೆ ಇದು ಹೊಸತೇನಲ್ಲ. ಮಿಸುಕಾಡದೆ ಕುಳಿತು ತನ್ನ ಒಳಗಿನ ದುಃಖವನ್ನು ಹತ್ತಿಕ್ಕಿಕೊಂಡು ನಗುತ್ತಾ ಇರುವವಳು ಈ ಪಾರ್ವತಿ. ಯಾವತ್ತೋ ಬರುವ ಶಿವ ಬರ್ತಾನೆ. ಹಾಗೆ ಆತ ಬಂದಾಗ ಆತನನ್ನು ಪಾರ್ವತಿ ಕರೆಯುತ್ತಾಳೆ. ಸ್ನಾನಕ್ಕೆ ಮೈಗೆ ಎಣ್ಣೆಯನ್ನು ಹಚ್ಚಿ, ಜ್ವರಕ್ಕೆ ಕಷಾಯವನ್ನು ಕುಡಿಸಿ, ಶಿವನಿಗೆ ದೃಷ್ಟಿ ತೆಗೆದು ಮತ್ತೆ ಗೌರಿ ಶಿವನಿಗೆ ಸ್ನಾನ ಮಾಡಿಸ್ತಾಳೆ. ಮತ್ತೆ ಹೊರಡ್ತಾನೆ ಶಿವ ಲೋಕ ಸಂಚಾರಕ್ಕೆ. ಇಲ್ಲಿ ನಾವು ಏನನ್ನು ತಿಳಿದುಕೊಳ್ಬಹುದು ಅಂದರೆ ಯಾವುದು ಇಲ್ಲಿ ಇಬ್ಬರೂ ಕೂಡ ಸಮಾನರು, ಗಂಡ ಹೆಂಡತಿಯರು ಇಬ್ಬರೂ ಕೂಡ ಸಮಾನರು, ಯಾವುದೇ ಲಿಂಗ ತಾರತಮ್ಯವನ್ನು ಮಾಡಬಾರ್ದು ಅನ್ನುವಂಥದ್ದು ಕವಯಿತ್ರಿ ಇಲ್ಲಿ ಒಂದು ಪುರಾಣದ ಪಾತ್ರಗಳನ್ನು ತನ್ನ ಕವನಗಳಲ್ಲಿ ಮೂಡಿಸಿ ಶುದ್ಧ ಸಮಾಜದಲ್ಲಿ ಎಲ್ಲರ ಪಾಲು ಕೂಡ ಇದೆ ಅನ್ನುವಂಥದ್ದನ್ನೇ ಈ ಕವನದಲ್ಲಿ ಶಿವನ ಮೀಸುವ ಹಾಡು ಅನ್ನುವಂಥ ಕವನದಲ್ಲಿ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಿಸಿದ ಹಾಗೆ 5 ಅಂಕದ ಪ್ರಶ್ನೆ ಬರ್ಬೋದು. ಪ್ರಶ್ನೆ ನೋಡಿ, ಶಿವನು ಗೌರಿಯನ್ನು ಏನೆಂದು ಪ್ರಶ್ನಿಸ್ತಾನೆ? 2ನೇ ಪ್ರಶ್ನೆ ನೋಡಿ, ಅಥವಾ ತ್ರಿಲೋಕ ಸಂಚಾರಿ ಶಿವನಿಗೆ ಗೌರಿ ಸ್ನಾನ ಮಾಡಿಸುವ ಪರಿಯನ್ನು ತಿಳಿಸಿ. ಉತ್ತರ ನೋಡಿ, ವೈದೇಹಿಯವರು ರಚಿಸಿರುವಂತಹ ಶಿವನ ಮೀಸುವ ಹಾಡು ಈ ಕವನದಲ್ಲಿ ಭಾರತೀಯ ಪುರಾಣದ ಪಾತ್ರಗಳನ್ನು ತೆಗೆದುಕೊಂಡು ಈ ಕವನವನ್ನು ಬರೆದಿದ್ದಾರೆ. ಇಲ್ಲಿ ಪಾರ್ವತಿಯು ತನ್ನ ಒಳಗೆ ಇರುವಂತಹ ದುಃಖ ನೋವನ್ನು ಈ ಕವನದ ಮೂಲಕ ಹೊರತರುತ್ತಾರೆ. ಕವಯಿತ್ರಿ ಸಾಮಾನ್ಯವಾಗಿ ಎಲ್ಲ ಹೆಣ್ಣು ಮಕ್ಕಳು ಅನುಭವಿಸುವಂತಹ ನೋವನ್ನು ತನ್ನ ನೋವು ಅಂತ ತಿಳಿದುಕೊಂಡು ಪಾರ್ವತಿಯ ಮೂಲಕ ಬಿಂಬಿಸಲು ಹೊರಟಿದ್ದಾರೆ. ತ್ರಿಲೋಕ ಸಂಚಾರ ಮುಗಿಸಿ ಮನೆಗೆ ಬಂದಂತಹ ಶಿವನನ್ನು ಪಾರ್ವತಿಯು ನಗುಮುಖದಿಂದ ಸ್ವಾಗತಿಸ್ತಾಳೆ. ದಣಿವು ನೀಗಲಿ ಅಂತ ಶಿವನಿಗೆ ಸ್ನಾನ ಮಾಡಿಸ್ತಾಳೆ. ಈ ಸಂದರ್ಭದಲ್ಲಿ ಮೈಯನ್ನು ಒತ್ತುತ್ತಾ ಪಾದದ ಧೂಳನ್ನು ತೆಗೆಯುತ್ತಾ ಯಾವ ಬೀದಿಯ ಧೂಳು ಅಂತ ಕೇಳುತ್ತಾಳೆ. ತನ್ನೊಳಗಿರುವ ದುಃಖವನ್ನು ಮರೆಮಾಚಿ ನಗುತ್ತಾ ಶಿವನಿಗೆ ಸ್ನಾನ ಮಾಡಿಸುತ್ತಾ ಪ್ರಶ್ನಿಸ್ತಾಳೆ. ಒಂದೊಂದು ತಂಬಿಗೆ ನೀರನ್ನು ಆತನ ಮೇಲೆ ಸುರಿಯುತ್ತಾಳೆ. ಈ ಸಂದರ್ಭದಲ್ಲಿ ಅವಳ ಕಣ್ಣೀರಿನ ಒಂದು ಹನಿ ತಂಬಿಗೆಗೆ ಬಿದ್ದು ನೀರೆಲ್ಲ ಬಿಸಿಯಾಗುತ್ತದೆ. ಆ ನೀರನ್ನು ಹಾಕಿದಾಗ ಶಿವ ಹಾಯ್ ಎಂದು ಬೆವರುತ್ತಾನೆ. ಪಾರ್ವತಿಯ ದುಃಖ ಶಿವನಿಗೆ ಗೊತ್ತಾಗ್ತದೆ. ನಂತರ ನಾನು ಬೈರಾಗಿ, ನಿನ್ನನ್ನು ಬಿಟ್ಟು ಬೇರೆ ಯಾರೂ ನನಗಿಲ್ಲ ಅಂತ ಶಿವ ಹೇಳ್ತಾನೆ. ಸ್ವಲ್ಪ ದಿನಗಳ ನಂತರ ಮತ್ತೆ ಅವನು ಹೋಗ್ತಾನೆ, ತ್ರಿಲೋಕ ಸಂಚಾರಕ್ಕೆ ಹೋಗ್ತಾನೆ. ಆನಂತರ ಮತ್ತೆ ತಿರುಗಿ ಬಂದಾಗಲೂ ಕೂಡ ಮತ್ತೆ ಶಿವನಿಗೆ ಆಕೆ ಸ್ನಾನ ಮಾಡಿಸ್ತಾಳೆ. ತನ್ನ ಒಳಗಿರುವ ದುಃಖವನ್ನು ನುಂಗಿಕೊಂಡು ಹೊರ ಜಗತ್ತಿಗೆ ತೋರ್ಪಡಿಸದೆ ಉಳಿದು ಬಿಡುತ್ತಾಳೆ. ಈ ಪಾರ್ವತಿ ಇವತ್ತಿನ ಸಂದರ್ಭದಲ್ಲಿ ಮಾದರಿ ಹೆಣ್ಣಾಗಿ ನಿಲ್ಲುತ್ತಾಳೆ. ಎಲ್ಲಿಯೂ ಕೂಡ ಜಗಳದ ಮೂಲಕ ತನ್ನ ಶಿವನನ್ನು ನಿರಾಕರಿಸುವುದಿಲ್ಲ, ಜಗಳ ಮಾಡುವುದಿಲ್ಲ. ಬಂದದ್ದನ್ನು ನಗುತ್ತಾ ಸ್ವೀಕರಿಸುವಂಥ ಹೆಣ್ಣಾಗಿ ಉಳಿಯುತ್ತಾಳೆ ಈ ಪಾರ್ವತಿ. ಹೀಗೆ ತ್ರಿಲೋಕ ಸಂಚಾರಿ ಶಿವನಿಗೆ ಸ್ನಾನ ಮಾಡಿಸಿದಂತಹ ರೀತಿಯನ್ನು ವೈದೇಹಿಯವರು ತಮ್ಮ ಕವನದ ಮೂಲಕ ವಿವರಿಸ್ತಾರೆ. ಇನ್ನು 2ನೇ ಪ್ರಶ್ನೆ ನೋಡಿ, ಹೆಣ್ಣಿನ ಸಹಜ ಗುಣ ಅನುಮಾನವೇ ಹೇಗೆ? ಕವಿತೆಯ ಹಿನ್ನೆಲೆಯಲ್ಲಿ ಸ್ಪಷ್ಟಪಡಿಸಿ. ಉತ್ತರ ನೋಡಿ, ವೈದೇಹಿ ಬರೆದಿರುವಂಥ ಶಿವನ ಮೀಸುವ ಹಾಡು ಕವನದ ವಿಷಯಲೋಲುಪತೆಗೆ, ಸಂಗ್ರಹ ತತ್ವಕ್ಕೆ ವಿರುದ್ಧವಾಗಿ ನಿಲ್ಲುವವನು ಜಂಗಮ. ಪ್ರೀತಿಯ ಸತಿಗಾಗಿ ಆತ ಲೋಕವನ್ನೇ ನಡುಗಿಸುವವನು, ಪ್ರೀತಿಯನ್ನು ಅರಿತು ಗೆದ್ದವನು. ಕಪಟವನ್ನು ಅರಿಯದ ಶಿವ ಸಂಗಾತಿಗೆ ನೋವಾಯಿತೆಂದರೆ ರುದ್ರ ಸ್ವರೂಪಿ ಹಾಗೆ ಒಲಿದು ಬಂದವರನ್ನು ಆತ ಎಂದೂ ಕೂಡ ತಿರಸ್ಕರಿಸಿದವನಲ್ಲ. ಹಾಗಾಗಿ ಗೌರಿಗೆ ಅವನನ್ನು ಉಳಿಸಿಕೊಳ್ಳಲು ಸಂಭಾಳಿಸಲು ನಿರಂತರ ಹೋರಾಟ. ಈ ಸವಾಲು ಗೌರಿಯದು. ಇದು ಅನಾದಿ ಕಾಲದಿಂದಲೂ ಹೆಣ್ಣಿನ ಹೋರಾಟ ನಡೆದೇ ಇದೆ. ತ್ರಿಲೋಕ ಸಂಚಾರಿಯಾದ ಶಿವನಿಗೆ ಗೌರಿ ಒಬ್ಬಳೆ ಹೆಂಡತಿಯಲ್ಲ, ಅವನಿಗೆ ಗಂಗೆ ಹಾಗೂ ಇತರ ಹೆಂಡತಿಯರು ಇದ್ದಾರೆ. ಹಾಗಾಗಿ ಕೆಲವೊಮ್ಮೆ ಗೌರಿ ಒಬ್ಬಳೇ ಇರಬೇಕಾದಂಥ ಪ್ರಸಂಗ ಬರುತ್ತದೆ. ಎಂದೋ ಬರುವ ಶಿವನಿಗಾಗಿ ಕಾಯುತ್ತಾ ಆತ ಬಂದ ನಂತರ ಅವನಿಗೆ ಆಯಾಸ ದಣಿವು ನೀಗಲಿ ಎಂದು ಆತನನ್ನು ಸ್ನಾನ ಮಾಡಿಸ್ತಾಳೆ. ಸ್ನಾನ ಮಾಡಿಸ್ತಾ ಶಿವನನ್ನು ಕೇಳ್ತಾಳೆ, ನಾನು ನಿಮಗೆ ಇಷ್ಟನೆಯ ನಾರಿ ಎಂದು. ಅದಕ್ಕೆ ಶಿವ, ನನ್ನನ್ನು ಏನಂದುಕೊಂಡೆ?
ನಿನ್ನ ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ, ನಾನು ಶುದ್ಧ ಬೈರಾಗಿ ಎನ್ನುತ್ತಾನೆ. ಆದರೆ ಈ ಮಾತನ್ನು ಗೌರಿ ಒಪ್ಪುವುದಿಲ್ಲ. ಯಾಕೆಂದರೆ ಶಿವ ತ್ರಿಲೋಕ ಸಂಚಾರಿಯಾದವನನ್ನು ಹೇಗೆ ನಂಬುವುದು? ಹಾಗಾಗಿ ತನ್ನ ಗಂಡನ ಮೇಲೆ ಗೌರಿ ಅನುಮಾನ ಪಡುವುದು ಸಹಜವೇ ಆಗ್ತದೆ. ಈ ರೀತಿ ನಡವಳಿಕೆ ಇರುವ ಎಲ್ಲ ಗಂಡಸರ ಮೇಲೂ ಅವರ ಹೆಂಡತಿಯರು ಅನುಮಾನ ಪಡುವುದು ಸಹಜವೇ ಆಗಿರ್ತದೆ. ಹಾಗಾಗಿ ಈ ಸಂಶಯಕ್ಕೆ ಅತಿಶಯೋಕ್ತಿ ಇಲ್ಲ. ಇದೆಲ್ಲ ಹೆಣ್ಣುಗಳು ಅನುಮಾನಿಸುವ ಹಾಗೆ ಇವಳು ಕೂಡ ನಡೆದುಕೊಂಡಿದ್ದಾಳೆ ಅಂತ ವೈದೇಹಿಯವರು ತಮ್ಮ ಈ ಕವನದ ಮೂಲಕ ಪ್ರಸ್ತುತಪಡಿಸ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ. ಸಂಸಾರವನ್ನು ಕಾಪಾಡಿಕೊಳ್ಳುವುದು ಭಕ್ತಿ. ಈ ಹೇಳಿಕೆಯನ್ನು ಕವಿತೆಯ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿ. ಉತ್ತರ ನೋಡಿ. ವೈದೇಹಿ ಬರೆದ ಶಿವನ ಮೀಸುವ ಹಾಡು ಈ ಕವನದಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿ ನಡೆಯುವಂತಹ ಸಂಗತಿಯನ್ನು ತೆಗೆದುಕೊಂಡು ಭಾರತೀಯ ಪುರಾಣದ ಪಾತ್ರಗಳ ಮೂಲಕ ಒಂದು ಸನ್ನಿವೇಶವನ್ನು ವಿವರಿಸಲು ವೈದೇಹಿಯವರು ಪ್ರಯತ್ನಿಸ್ತಾರೆ. ಈ ಕಥೆಯಲ್ಲಿ ಶಿವನಾದವನು ಸಂಸಾರಿಯಾಗಿರ್ತಾನೆ. ಸಂಸಾರಿಯಾದವನಿಗೆ ಸಂಸಾರ ಸಾಗಿಸಲು ಹೆಣ್ಣು ಬೇಕು. ಆದರೆ ಈ ಶಿವನಿಗೆ ಗೌರಿ ಒಬ್ಬಳೆ ಹೆಂಡತಿಯಲ್ಲ, ಉಳಿದ ಹೆಂಡತಿಯರೂ ಕೂಡ ಶಿವನಿಗಿದ್ದಾರೆ. ಹಾಗಾಗಿ ಒಮ್ಮೊಮ್ಮೆ ಬರುವಂಥ ಶಿವನನ್ನು ಆಕೆ ಪ್ರಶ್ನೆ ಮಾಡುವುದನ್ನು ಕಾಣಬಹುದು. ತನ್ನ ಗಂಡನನ್ನು ಬಹಳ ಭಕ್ತಿಯಿಂದ ತ್ರಿಲೋಕ ಸಂಚಾರಿ ಅಂತ ಕರೆಯುತ್ತಾಳೆ. ಜೊತೆಗೆ ನಗುವ ನಟರಾಜನನ್ನು ಶುಭ್ರ ಸ್ನಾನಕ್ಕೆ ಕರೆದೊಯ್ದು ಒಂದು ತಂಬಿಗೆ ನೀರನ್ನು ಹಾಕುತ್ತಾ ಅವನ ಪಾದದ ಧೂಳನ್ನು ತೆಗೆಯುತ್ತಾ ತನ್ನ ಒಳಗಿರುವ ದುಃಖವನ್ನು ಹತ್ತಿಕ್ಕಿಕೊಂಡು ನಗುನಗುತ್ತಾ ಬಹಳ ಭಕ್ತಿ ವಿನಯದಿಂದ ಹಾಗೂ ತನ್ನ ಸಂಸಾರ ಕಾಪಾಡಿಕೊಳ್ಳುವಂಥ ಉದ್ದೇಶದಿಂದ ತನ್ನ ಗಂಡನಾದ ಶಿವನನ್ನು ಪ್ರಶ್ನಿಸ್ತಾಳೆ. ಆಕೆ ಮುಗಿಯಿತೆ ಬೇಟೆ? ಪ್ರಶ್ನೆ ಚುಚ್ಚುತ್ತದೆ. ಇದು ಈ ತಂಬಿಗೆ ನೀರು ಗಂಗೆಯ ಅವತಾರಕ್ಕೆ, ಇದು ಈ ತಂಬಿಗೆಯ ನೀರು ಮಣಿಕರ್ಣಿಕೆಗೆ ಎಂದು ತಂಬಿಗೆಯ ನೀರನ್ನು ಶಿವನ ಮೇಲೆ ಗೌರಿ ಸುರಿಯುತ್ತಾ ಶಿವನಿಗೆ ಸ್ನಾನ ಮಾಡಿಸ್ತಾಳೆ. ಅವಳ ಸ್ಥಿತಿ ಹೇಗಿತ್ತು ಅಂದರೆ ಶಿವನಿದ್ದು ಶಿವನಿಲ್ಲದಂಥ ಚೋದ್ಯವಾಗಿತ್ತು. ಇದು ಗೌರಿಗೇನು ಹೊಸತಲ್ಲ. ಎಲ್ಲ ಕಷ್ಟಗಳನ್ನು ನುಂಗಿಕೊಂಡು ಬಂದವಳು ಅವಳು. ತನ್ನ ಶಿವನ ಮೇಲಿದ್ದ ಭಕ್ತಿಯಿಂದ ಹಾಗೂ ಎಲ್ಲಿ ದಾರಿ ತಪ್ಪಿ ನಡೆಯಬಹುದು ಎಂಬ ಕಾಳಜಿಯಿಂದ ಶಿವನನ್ನು ಪ್ರಶ್ನಿಸ್ತಾಳೆ. ನಂತರ ಪುನಃ ಶಿವನ ಸಂಚಾರ ಆರಂಭವಾದಾಗ ಮತ್ತೆ ನಗುತ್ತಾ ಕಳಿಸಿಕೊಡುತ್ತಾಳೆ. ಒಟ್ಟಿನಲ್ಲಿ ಗೌರಿ ಆಧುನಿಕ ಮಹಿಳೆಯಾಗಿ ಅವಳಲ್ಲಿಯೂ ಕೂಡ ನೋವು ಸಂಕಟ ಇತ್ತು ಅನ್ನುವಂಥದ್ದನ್ನು ಈ ಕವಿತೆಯಲ್ಲಿ ವೈದೇಹಿಯವರು ವಿವರಿಸ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ. ಗೌರಿಯ ಸಂಕಟ ಸವಾಲು ಆಧುನಿಕ ಹೆಣ್ಣಿನ ಪ್ರಶ್ನೆಯೂ ಆಗಿರಬಹುದೇ? ವಿವರಿಸಿ. ಅಥವಾ ಇನ್ನೊಂದು ಪ್ರಶ್ನೆ ಇದೆ ನೋಡಿ. ವೈದೇಹಿಯವರು ಬರೆದಿರುವ ಶಿವನ ಮೀಸುವ ಹಾಡು ಕವನದ ಸಾರಾಂಶವನ್ನು ಬರೆಯಿರಿ. ವೈದೇಹಿಯವರು ಬರೆದಿರುವಂತಹ ಶಿವನ ಮೀಸುವ ಹಾಡು ಈ ಕವನದಲ್ಲಿ ಶಿವ ಪಾರ್ವತಿಯರ ಕಲ್ಯಾಣದ ಕಥೆ ಗೊತ್ತಿರುವಂಥದ್ದೇ. ಹೊರ ಜಗತ್ತಿನಲ್ಲಿ ಎಲ್ಲರೂ ಕೂಡ ಶಿವ ಪಾರ್ವತಿಯರನ್ನು ಮೆಚ್ಚಿಕೊಳ್ಳುತ್ತಾರೆ. ಆದರೆ ವೈದೇಹಿಯವರು ಪಾರ್ವತಿಯಲ್ಲಿನ ಒಳಗಿನ ದುಃಖವನ್ನು ಈ ಕವನದ ಮೂಲಕ ಪ್ರಸ್ತುತಪಡಿಸ್ತಾರೆ. ಲೋಕ ಕಲ್ಯಾಣಾರ್ಥವಾಗಿ ಪತ್ನಿಯೊಡಗೂಡಿ ಆಕಾಶ ಮಾರ್ಗವಾಗಿ ಕೆಳಗೆ ಭೂಲೋಕ ನೋಡುತ್ತಾ ನಿರಂತರ ಸಂಚರಿಸಿ ಕಷ್ಟದಲ್ಲಿ ಇರುವವರನ್ನು ಕಂಡೊಡನೆ ಮಾರುವೇಷದಲ್ಲಿ ಪ್ರತ್ಯಕ್ಷವಾಗಿ ಅವರ ಸುಖ ದುಃಖ ವಿಚಾರಿಸಿ ಪರೀಕ್ಷೆ ಮಾಡಿ ತಕ್ಷಣವೇ ಪರಿಹಾರ ಕರುಣಿಸುವಂಥ ಏಕೈಕ ಕ್ರಿಯಾಶೀಲ ಕಥಾನಾಯಕ ಶಿವ. ಕುರೂಪಿ ವಿರೂಪಿಗಳ ದಂಡನೆ ತನ್ನವರನ್ನಾಗಿ ಮಾಡಿಕೊಂಡು ತನ್ನ ಮಕ್ಕಳನ್ನು ಲೋಕದ ಜನರ ಕಣ್ಣೀರು ಒರೆಸಲು ಬಿಟ್ಟುಕೊಟ್ಟವ ಶಿವ. ತ್ರಿಲೋಕ ಸಂಚಾರಿಯಾದ ಶಿವನಿಗೆ ಗೌರಿಯು ಅಭಿಷೇಕ ಮಾಡಿ ಶುಭ್ರ ಸ್ನಾನಕ್ಕೋಸ್ಕರ ಆತನನ್ನು ಕರೆದೊಯ್ದು 3 ಕಾಲಿನ ಮಣೆಯ ಮೇಲೆ ಮುಕ್ಕಣ್ಣನಾದ ಶಿವನನ್ನು ಕೂರಿಸಿ ಪ್ರೀತಿಯಿಂದ ಆತನಿಗೆ ಉಪಚಾರ ಮಾಡುವ ರೀತಿಯಲ್ಲಿ 3 ಜಗದಲ್ಲಿ ಓಡಾಡಿ ದಣಿದಿರುವಂಥ ಪಾದಗಳನ್ನು ಒತ್ತುವ ನೆಪದಿಂದ ಆತನ ಪಾದದ ಧೂಳನ್ನು ಎತ್ತಿಕೊಂಡು ಯಾರ ಮನೆಯ ಬೀದಿಯಲ್ಲಿ ಎಂದು ಸಂಶಯಿಸುತ್ತಾ ಪತ್ತೆ ಹಚ್ಚಲು ಮುಂದಾದ ಗೌರಿಯು ನಗುವ ನಟರಾಜನನ್ನು ಸ್ನಾನಕ್ಕೆ ಕರೆದು ತನ್ನ ದುಃಖವನ್ನು ಹತ್ತಿಕ್ಕಿ ಮುಗಿಯಿತೆ ಬೇಟೆ ಎಂದು ಪ್ರಶ್ನೆಯ ಮೂಲಕ ಶಿವನನ್ನು ಚುಚ್ಚುತ್ತಾಳೆ. ಈ ಭಾಗದಲ್ಲಿ ಗೌರಿಯ ಆತಂಕ, ಸಂಶಯ, ಕುತೂಹಲಗಳು ಮೂಡಿಬರುವುದಲ್ಲದೆ ಕಥೆಗಳಲ್ಲಿ ಬರುವ ಗಂಗೆ ಗೌರಿಯರ ಮಾತ್ಸರ್ಯದ ಕಥೆಯನ್ನು ಹೋಲುವಂಥ ನಾಟಕೀಯತೆಯೂ ಕೂಡ ಇಲ್ಲಿದೆ. ಗೌರಿಯ ಕಣ್ಣಿಗೆ ತಂಬಿಗೆಯಲ್ಲಿರುವಂತಹ ನೀರು ಗಂಗೆ ಅವತಾರದಂತೆ ಕಾಣುವುದರ ಜೊತೆಗೆ ಶ್ರೇಷ್ಠವಾದಂಥ ಮಣಿಕರ್ಣಿಕಾ ನದಿಯಲ್ಲಿ ಮಿಂದ ನೆನಪು ಹಾಗೂ ಒಂದೊಂದು ತಂಬಿಗೆಯ ನೀರು ಸಹ ಕಡೆಯದರಂತೆ ಆಕೆಗೆ ಕಾಣುತ್ತದೆ. ಅಲ್ಲದೆ ಇದು ನನ್ನ ಬಹಳ ದಿನದ ಬಡ ಕನಲಿಕೆ ಎಂದು ಆಕೆ ದುಃಖಿತಳಾಗಿರುವಾಗ ಗೌರಿಯ ಕಂಬನಿಯ ಬಿಂದು ನೀರೊಳಗೆ ಬಿದ್ದಾಗ ಅದು ಆ ನೀರಿನಲ್ಲಿ ಬೆರೆತು ಬಿಸಿಯಾದಾಗ ತಕ್ಷಣ ಶಿವ ಹಾಯ್ ಎಂದು ಬೆವರಿ ಆಕೆಯನ್ನು ಸಂಶಯದಿಂದ ಕೇಳ್ತಾನೆ. ನನ್ನನ್ನು ಏನೆಂದುಕೊಂಡೆ? ನಿನ್ನನ್ನು ಬಿಟ್ಟರೆ ನಾನು ಯಾರನ್ನೂ ಸಹ ಮೋಹಿಸಿಲ್ಲ, ಶುದ್ಧ ಬೈರಾಗಿ ನಾನು ಎಂಬ ಮಾತಿಗೆ ಗೌರಿಯು ಶಿವನಿಗೆ ನನ್ನ ಮನಸ್ಸಿನಲ್ಲಿರುವ ಸಂಶಯ ಗೊತ್ತಾಗಿ ಹೋಯಿತು ಅಂತ ತಕ್ಷಣ ಜಾಗೃತಳಾಗಿ ಶಿವನೇ ನಾನಿಷ್ಟನೇ ನಾರಿ ಅಂತ ಚೋದ್ಯ ಮಾಡುತ್ತಾ ಕೇಳಿ ಮೃದುವಾಗಿ ಆತನನ್ನು ಚೂಟಿ ಸ್ನಾನ ಮಾಡಿಸುತ್ತಾ ಬೈರಾಗಿಯಾದ ಶಿವನ ಬೂದಿ ತೊಳೆಯುತ್ತಾ ಪ್ರೀತಿಯಿಂದ ಆತನ ನೋಡಿ
ಮೆತ್ತಗೆ ಮೈಯನ್ನು ಒರೆಸಿ ತಂಪಾದ ಹಾಲನ್ನು ಕುಡಿಸಿ ತನ್ನ ಮೆತ್ತನೆಯ ತೊಡೆಯ ಮೇಲೆ ಆತನಿಗೆ ಮಲಗಲು ಕೋರಿ ಎಲ್ಲ ನದಿಗಳ ನೆನೆದು ಮಲಗಿದೇವ ಅಂತ ಅವಳು ಮಾರ್ಮಿಕವಾಗಿ ಹೇಳುತ್ತಾಳೆ. ರೇಷ್ಮೆ ವಸ್ತ್ರವನ್ನು ಧರಿಸಿರುವ ಗೌರಿ ನೋಡಲೆಷ್ಟು ರೂಪವತಿ, ಆದರೆ ಅವಳಲ್ಲಿ ಸಂಶಯ ಅನ್ನುವಂಥ ನಂಜು ತುಂಬಿರುವುದರಿಂದ ಹೃದಯದಲ್ಲಿ ಕಚ್ಚಗುಳಿಯ ಹೂವಿನ ಹರಿಗೋಲು ಮಾಯವಾಗಿ ಹರನಿಂದ ಅದನ್ನು ಬಯಸಿ ಮತ್ತೆ ಗೌರಿಯಿಂದ ಅದು ದೂರವಾಗುತ್ತದೆ. ಶಿವನಿದ್ದು ಶಿವನಿಲ್ಲದಂತೆ ಬದುಕುವ ಅಚ್ಚರಿಗಳು ಶಿವಕಾಮಿಯಾದ ಗೌರಿಯ ಬದುಕಿನಲ್ಲಿ ಹೊಸತೇನೂ ಅಲ್ಲ. ಎಷ್ಟೇ ನೋವು, ಆತಂಕ, ಬಯಕೆಗಳು ಬೇರೆಯವರಿಗೆ ತಿಳಿಯದಂತೆ ಮಿಸುಕಾಡದೆ ಕುಳಿತು ತನ್ನಲ್ಲಿರುವ ಭಯವನ್ನು ತಡೆಯುವ ಧೈರ್ಯವಂತ ಹುಡುಗಿಯಾಗಿ ಗೌರಿ ಕಾಣುತ್ತಾಳೆ ಎಂದು ಕವಯಿತ್ರಿ ಇಲ್ಲಿ ಹೇಳುತ್ತಾರೆ. ಪ್ರತಿ ಸ್ತ್ರೀ ಕುಲದ ಸಂಕೇತವಾಗಿ ಗೌರಿ ಇಲ್ಲಿ ಕಂಡುಬರುವುದಲ್ಲದೆ ಹೆಣ್ಣಾದವಳಿಗೆ ಎಷ್ಟೇ ಕಾಮನೆಗಳಿದ್ದರೂ ಅವುಗಳನ್ನು ಬಾಹ್ಯ ಜಗತ್ತಿಗೆ ಗೊತ್ತಾಗದ ರೀತಿಯಲ್ಲಿ ಕಾಪಾಡಿಕೊಂಡು ಬರಬೇಕು ಅನ್ನೋಂಥ ನಂಬಿಕೆಯ ಪ್ರತೀಕವಾಗಿ ಆಕೆ ನಿಲ್ತಾಳೆ. ಪ್ರತಿನಿತ್ಯ ಸಂಚಾರ ಮುಗಿಸಿ ಬರುವ ಈಶ್ವರ ಜೋಗಿಯನ್ನು ಗೌರಿಯು ಕರೆದು ಅವನಿಗೆ ಸ್ನಾನ ಮಾಡಿಸಿ ಮದ್ದಿನ ಎಣ್ಣೆಯನ್ನು ಹಚ್ಚಿ ಬಿದ್ದ ಕಣ್ಣುಗಳ ದೃಷ್ಟಿಯನ್ನು ತೆಗೆದು ಜ್ವರ ಹಿಡಿಸಿಕೊಂಡಿರುವ ಲೋಕ ಸಂಚಾರಿಗೆ ಕಿರಾತ ಕಡ್ಡಿಯ ಕಷಾಯವನ್ನು ಕುಡಿಸ್ತಾಳೆ. ಕೊನೆಯ ಭಾಗದಲ್ಲಿ ದಣಿದಿರುವ ತನ್ನ ಗಂಡನನ್ನು ಸತಿಯಾದವಳು ಹೇಗೆ ಸತ್ಕರಿಸ್ತಾಳೆ, ಹೇಗೆ ಬೇರೆಯವರ ದೃಷ್ಟಿಗೆ ಬೀಳದಂತೆ ತನ್ನ ಸಂಸಾರವನ್ನು ಹೇಗೆ ಕಾಪಾಡಿಕೊಳ್ಳುತ್ತಾಳೆ ಅನ್ನುವಂಥದ್ದೇ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಶಿವನ ಮೀಸುವ ಹಾಡು ಅನ್ನುವಂತಹ ಈ ಕವಿತೆಯ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ. ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.